ಸದಾ ಏನ್ ಮಾಡ್ತಾರೆ, ನೀವು ಫೋನ್ ತೆಗೆದು ಕೂತ್ಕೊಳಿಸಿದ್ರಿ, ಅವನು ಕುರಿತು ನೈಟ್ ಫೋನ್ ಮಾಡಿದ್ರೆ ಅವರಿಗೆ ಬೈಯುದು, ಫೋನ್ ಮಾಡಿದವರಿಗೆ. ಮಳೆಗಾಲ ಮತ್ತು ಈ ಒಂದು ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗೆ ಅನುದಾನದ ಯಾವುದೇ ಕೊರತೆ ಇಲ್ಲ. ಸರ್ಕಾರ ಈಗಾಗಲೇ ಬೇಕಾದಷ್ಟು ಅನುದಾನ ಇವತ್ತು ಕೊಟ್ಟಿದೆ. ಮಾಡ್ಲಿಕ್ಕೆ ಇಷ್ಟೆಲ್ಲ ಕಲಿಬೇಕಂತ ಇಲ್ಲ. ಎಸ್, ದುಡ್ಡು ಇಲ್ಲದೆ ನೀವು ಹೇಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ನೀವು ಆಲೋಚನೆ ಮಾಡ್ಬೇಕು. ಅದು ದೊಡ್ಡ ದೊಡ್ಡ ಹೊಂಡ ಹಾಗೆ ಬಿಟ್ಟು ನಾಳೆ ಗಾಡಿ ಹೋಗಿ ಆಕ್ಸಿಡೆಂಟ್ ಆಗುದು, ಅವನ ಪಾಪ ಬೀಳುವುದು, ಹೆಚ್ಚು ಕಮ್ಮಿ ಆಗುದು. ಇಲ್ಲ ಸರ್, ಈ ತರ ಮೀಡಿಯಾದವರು ಬೈಯುವುದು, ಮನೆಯವರು ಬೈದು ಯಾರಿಗೆ? ನಿಮ್ಗೆ ಬೈತಾರ? ನೀವು ಇಮಿಡಿಯೇಟ್ ಆಗಿ ಪ್ರೆಸೆನ್ಸ್ ಇದ್ರೆ ಆಟೋಮೆಟಿಕ್ ಜನಲ್ಲಿ ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ಎಷ್ಟಾಗಿದೆ ದರೋಡೆಗಳು? ಒಂದು ಮರ್ಡರ್ ಎಷ್ಟಾಗಿದೆ? ಆಕ್ಚುಲಿ ಅಟೆಕ್ಟ್ ಮಾಡಿ ಮರ್ಡರ್ಸ್ ಏನಾಗಿಲ್ಲ ಸರ್. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಎಲ್ಲ ಆಗಿದ್ದು ಇಲ್ಲ. ಹತ್ಯೆ ಆಗದೆ ಇರೋದು ಯಾವುದು? ಎಷ್ಟು ಜನ ಔಟ್ ಆಫ್ ಇದು ಕಳಿಸಿದ್ದೀರಿ ಸರ್? ಗಡಿಪಾರ್ 7 ಜನಕ್ಕೆ ಮಾಡಿದ್ದೀವಿ ಸರ್. ಈ ವರ್ಷ 7 ಜನಕ್ಕೆ ಮಾಡಿದ್ದೀವಿ ಸರ್. ನಮ್ಮಲ್ಲಿ ಗಲಾಟ ಮಾಡಿದ್ದಾಗ ಕೋಕ ಹಾಕ್ತಾ ಇದ್ದೀವಿ ಸರ್. ಓಕೆ, ಒಟ್ಟು ಎಷ್ಟು ಜನ ಕೋಕ ಆಗಿದೆ? 47 ಜನಕ್ಕೆ ಆಗಿದೆ ಸರ್. ಓಕೆ, ಫಿಯರ್ ಬರ್ಬೇಕು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ. PD ಅಕೌಂಟ್ ಅಲ್ಲಿ ಎಷ್ಟಿದೆ? 374 ಲಕ್ಷ ಇದೆ ಸರ್. ಒಂದು 3 ಕೋಟಿ ಇದರಲ್ಲಿ ಅಲ್ಲ, ನಮ್ಮ ಜಿಲ್ಲಾ ಮಟ್ಟದಲ್ಲಿ 1.5 ಕೋಟಿ ಇದೆ ಸರ್. 1 ಕೋಟಿ ಅಂದ್ರೆ ಬರ್ತಿದಂಗೆ ಹೌದೌದು. ಈಗ ಇದು ಮತ್ತೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ 3.74 ಅಂದ್ರೆ 30 lakhs ಇಲ್ಲ 3.74 crores ಸರ್. ಅದು ಟೋಟಲ್ ಎಲ್ಲ ತಾಲೂಕಲ್ಲಿ, ಎಲ್ಲ ತಾಲೂಕು ಸೇರಿ. ಎಷ್ಟು ತಾಲೂಕು ಇದೆ? ನಮ್ದು 9 ತಾಲೂಕು. 9ಲ್ಲಿ 37 ಕೋಟಿ ಆಯ್ತು. 40 ಕೋಟಿ. ಓಕೆ, 40 ಲಕ್ಷ 40 ಲಕ್ಷ. ನಾನು ಹೇಳಿದೆ ಯಾವ ಮಾತಾಡ್ತ ಅಂತ ಹೇಳಿದ್ರೆ, ಮಳೆಗಾಲ ಮತ್ತು ಈ ಒಂದು ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗೆ ಅನುದಾನದ ಯಾವುದೇ ಕೊರತೆ ಇಲ್ಲ. ಸರ್ಕಾರ ಈಗಾಗಲೇ ಬೇಕಾದಷ್ಟು ಅನುದಾನ ಇವತ್ತು ಕೊಟ್ಟಿದೆ. ಜಿಲ್ಲಾಧಿಕಾರಿ ಇವತ್ತು 1.5 ಕೋಟಿ ಅವರ PD ಅಕೌಂಟ್ ಅಲ್ಲಿ ಇಟ್ಟು ಉಳಿದ ದುಡ್ಡನ್ನು ಪ್ರತಿಯೊಂದು ತಾಲೂಕಿಗೆ ತಹಶೀಲ್ದಾರ್ ವ್ಯಾಪ್ತಿಯಲ್ಲಿ 44 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಏನಾದರೂ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ತತ್ಕ್ಷಣ ಇವತ್ತು ಅವರಿಗೆ ಆ ಪರಿಹಾರ ಕೊಡುವಂತ ಕೆಲಸ ಇವತ್ತು ಮಾಡಲಿಕ್ಕೆ ಬೇಕಾಗಿ ಈ ಅನುದಾನ ಇವತ್ತು ತಾಲೂಕು ಮಾಡಿ ಕೊಟ್ಟಂತ ಇವತ್ತು ಕೆಲಸ ಇವತ್ತು ಆಗಿದೆ. ಹಾಗೇನಾದ್ರು ಬೇಕಾದಲ್ಲಿ ಹೆಚ್ಚಿನ ಅನುದಾನ ಕೂಡ ಇವತ್ತು ಸರ್ಕಾರ ಇವತ್ತು ಒದಗಿಸ್ತದೆ. ಸೊ ಯಾವುದೇ ರೀತಿಯ ಅನುದಾನ ಕೊರತೆ ಇಲ್ಲ. ಸರ್ಕಾರಕ್ಕೆ ಎಷ್ಟು ಬೇಕು ಅನುದಾನ, ಆ ಅನುದಾನ ಎಲ್ಲ ಕೂಡ ಇವತ್ತು ಕೊಟ್ಟಿದೆ. ತಾವು ಇವತ್ತು ಮುಂದೆ ಹೋಗಿ ಕೆಲಸ ಮಾಡಬೇಕು. ಇದರಲ್ಲಿ ಏನಾದ್ರು ಒಂದು ಪ್ರಕೃತಿ ಆ ಸಂದರ್ಭದಲ್ಲಿ ಫಸ್ಟ್ ಯಾರಿಗೆ ಹೋಗ್ಬೇಕು? VA ಹೋಗ್ಬೇಕು, PD ಹೋಗ್ಬೇಕು, ಲೋಕಲ್ ಅಥಾರಿಟಿ ಅವರಲ್ಲಿಗೆ ಹೋಗ್ಬೇಕು. ಬೈತಾನ ಅವನು. ಸದಾ ಏನ್ ಮಾಡ್ತಾರೆ, ನೀವು ಫೋನ್ ತೆಗೆದು ಕೂತ್ಕೊಳಿಸಿದ್ರಿ, ಅವನು ಕುರಿತು ನೈಟ್ ಫೋನ್ ಮಾಡಿದ್ರೆ ಅವರಿಗೆ ಬೈಯುದು, ಫೋನ್ ಮಾಡಿದವರಿಗೆ. ಇಂಥವನ್ನೆಲ್ಲ ಕೂತ್ಕೊಳಿಸಬೇಡಿ. ಯಾರು ನೀವು ಕೆಲಸಕ್ಕೆ ಹೋದ ಅವನು ಮಿಸ್ಟೇಕ್, ಅಲ್ಲಿ ಕೂತ್ಕೊಂಡು ಫೋನ್ ತೆಗೆಯೋ ಮಿಸ್ಟೇಕ್ ಅಲ್ಲ, ನೀವು ಅಲ್ಲಿ ಕೆಲಸ ಕೊಡ್ತೀರಲ್ಲ ನಿಮ್ಮ ಮಿಸ್ಟೇಕ್ ಅದು. ಅವನನ್ನು ಕರೆಕ್ಟ್ ಆಗಿ ನೀವು ನೋಡಿಕೊಳ್ಳಿ, ಅವ್ನಿಗೆ ಯಾವ ರೀತಿ ಆಕ್ಟಿವ್ ಇದ್ದಾನ ಇಲ್ವಾ ಏನಂತ ಹೇಳಿ. ಮತ್ತೆ ಫೋನ್ ಒಂದು ಸೈಡ್ ತೆಗೆದಿರೋದು ಮತ್ತೆ ಮಲಗುದು ಐದಕ್ಕೆ. ಅದಕ್ಕಾಗಿ ನಾನು ಹೇಳಿದಷ್ಟೇ, ನಿಮ್ಮ ಎಲ್ಲ ತಾಲೂಕು ಲೆವೆಲ್ ಅಲ್ಲಿ ನೀವು ಸಾರ್ವಜನಿಕರಿಗೆ ಪೇಪರ್ ಮತ್ತು ಬಹಿರಂಗವಾಗಿ KEBಗೆ ಸಂಬಂಧಪಟ್ಟ ಏನೋ ಸಮಸ್ಯೆ ಬಂದರೆ ನಿಮ್ಮ 1 ನಂಬರ್ ಕೊಡಿ, ಅದರಲ್ಲಿ ಒಂದು ಎಕ್ಸಿಕ್ಯೂಟಿವ್ ನಂಬರ್ ಕೂಡ ಕೊಡಿ. ಅವ್ರು ಕೂಡ ನಿದ್ದೆ ಮಾಡೋದು ಬೇಡ, ಕರೆಂಟ್ ಹೋದ್ರೆ ಐದರಲ್ಲಿ. ಇಲ್ಲ ನಮಗೂ ಫೋನ್ ಮಾಡ್ತಾ ಇರ್ತಾರೆ ಜನರೆಲ್ಲ ಬೆಳಿಗ್ಗಿಂದ. ಜನರಿಗೆ ಏನಾಗಿದೆ, ಕರೆಂಟ್ ಹೋದ ತಕ್ಷಣವೇ KEB ಕರೆಂಟ್ ಬರಲೇಬೇಕು. ಬರದಿದ್ದರೆ ಬೈಯುವುದು, MLAಗಳಿಗೆ ಬೈಯುವುದು. ಮುಂಚೆಲ್ಲ ದೊಡ್ಡ ದೊಡ್ಡ ಟಾರ್ಚ್ ಇತ್ತು, ಯಾಕೆ ಅವ್ರಿಗೆ ಗೊತ್ತಿತ್ತು ಕರೆಂಟ್ ಹೋಗ್ತದೆ ಅಂತ ಹೇಳಿ. ಈಗ ಎಲ್ಲ ಮೊಬೈಲ್ ಟಾರ್ಚ್ ಅಲ್ಲೇ ಸುಧಾರಿಸುವವರು, ಯಾರ ಮನೆಯಲ್ಲಿ ಕೂಡ ಟಾರ್ಚ್. ಯಾಕೆ KEB ಬರ್ಬೇಕು, ಇಲ್ಲ ಸಮಾಧಾನ ಇವರಿಗೆ ಇಲ್ಲ. ಅದಕ್ಕಾಗಿ ಫೆಸಿಲಿಟಿ ಆದಷ್ಟು ಬೇಗ ಕೊಡ್ಬೇಕಂತ ಹೇಳಿ ಎಲ್ಲ. ಸೊ ವಿ ಹ್ಯಾವ್ ಟು ಬಿ ಅಕಾರ್ಡಿಂಗ್ ಟು ದ್ಯಾಟ್. ಒಂದು ಮರಗಳೆಲ್ಲ ಬಂದದ್ದು ಕಟ್ಟಾಗಿದೆಯಾ? ಲೈಟ್ ಕಂಬಕ್ಕೆ ಬಂದಂತ ಟ್ರೀ ಕಟಿಂಗ್ ನಾವು ಪ್ರೀ ಮಾನ್ಸೂನ್ ಅಲ್ಲಿ ಮಾಡಿದೀವಿ ಸರ್. ನೀವು ಮಾಡ್ದ ಫಾರೆಸ್ಟ್ ಅವ್ರು ಮಾಡ್ದ ಸರ್? ಟ್ರೀ ಕಟಿಂಗ್ ನಮ್ಮ ಟ್ರಿಮ್ಮಿಂಗ್ ನಾವು ಮಾಡೋದು ಸರ್. ಓಕೆ, ಟ್ರಿಮ್ಮಿಂಗ್ ಅಲ್ಲಿ ನಾವು ಮಾಡ್ತೀವಿ ಸರ್. ಆದ್ರೆ ಮೇಜರ್ ಮರಗಳು ಅಂತ ಡೇಂಜರ್ಸ್ ಇದ್ರೆ ನಾವು ಫಾರೆಸ್ಟ್ ಅವರಿಗೆ ಕೋಆರ್ಡಿನೇಷನ್ ಮಾಡ್ಕೊಂಡು. ಅವ್ರಿಗೆ ದುಡ್ಡು ಕೊಡೋದು ಯಾರು ಸರ್? ಟ್ರೀ ಕಟಿಂಗ್ ಇದ್ರೆ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅಲ್ಲ, ದುಡ್ಡು ಯಾರು ಬರ್ತಾರೆ? ಸಮಸ್ಯೆ ಇದೆ ಇಲ್ಲಿ ಅಧ್ಯಕ್ಷರೇ. ಪ್ರಾಕ್ಟಿಕಲ್ ಹೇಳ್ತಾರೆ, ಅವ್ರು ಕಟ್ ಮಾಡ್ಲಿಕ್ಕೆ ಅವ್ರು ಪರ್ಮಿಷನ್ ಕೊಡ್ತಾರೆ, ದುಡ್ಡು ಇಲ್ಲ ಅಂತ ಹೇಳ್ತೀವಿ. ನೀವು ಜನ MMC ಅಂದ್ರೆ ಅವ್ರು ಮಾಡ್ಬೇಕು ಸರ್. RDPR RDPR ಗ್ರಾಮ ಮಟ್ಟದಲ್ಲಿ
ಗ್ರಾಮ ಮಟ್ಟದವರಿಗೆ ತೆಗಿತಾ ಇದೀವಿ ಸರ್, ಸದ್ಯಕ್ಕೆ ನಾವೇ ತೆಗಿತಾ ಅದು ಇದ್ದೀವಿ. ನಮ್ಮದು ಕ್ಲಾರಿಟಿ ಬೇಕು. ಸದ್ಯಕ್ಕೆ ತೆಗೆಯುವುದಂತಲ್ಲ, ಗ್ರಾಮ ಮಟ್ಟದಲ್ಲಿ ಏನಾದ್ರೂ ಲೈಟ್ ಕಂಬದ ಮೇಲೆ ಅಥವಾ ದೊಡ್ಡ ದೊಡ್ಡ ಮರಗಳು ಬೀಳುವಂತ ಪರಿಸ್ಥಿತಿ ಇದ್ರೆ ನೀವು ಮುಂದೆ ಹೋಗಿ ತಕೊಂಡು ತೆಗಿತಿದ್ವಿ ಸರ್, ನಾವೇ ತೆಗಿಬೇಕು ತೆಗಿತಾ ಇದೀವಿ. ಅದರಲ್ಲಿ. ಸೊ ನಾಳೆ ಗ್ರಾಮ ಪಂಚಾಯತ್ ಶಾಸಕರು ಮತ್ತು ಜನ ಅಲ್ಲಿಂದ ಫೋನ್ ಮಾಡಿದಾಗ ನಮಗೆ ಮರ ಕಟ್ಟು ಮಾಡ್ಲಿಕ್ಕೆ ದುಡ್ಡು ಇಲ್ಲದ ತಾವು ಇಲ್ಲ ಸರ್. ಹೇಳ್ಬಾರ್ದು. ಮಾಡ್ಲಿಕ್ಕೆ ಇಷ್ಟೆಲ್ಲ ಕಲಿಬೇಕಂತ ಇಲ್ಲ. ಎಸ್ ಸರ್. ದುಡ್ಡು ಇಲ್ಲದೆ ನೀವು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ನೀವು ಆಲೋಚನೆ ಮಾಡಬೇಕು. ಮತ್ತೆ ಅದೇ ಸರ್ಕಾರ ಹೇಗೆ ತರಿಸ್ಕೊಳ್ಬೇಕಂತ ಹೇಳಿ Yes, sir. ಆ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಇರ್ಬೇಕು. Okay, sir. ಎಲ್ಲಿ ಅದು ಎಮರ್ಜೆನ್ಸಿ ಆಗ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಇಮ್ಮಿಡಿಯೇಟ್ ಮಾಡಿಸ್ಬೇಕು, ಕನ್ವಿನ್ಸ್ ಮಾಡಬೇಕು ಮತ್ತು ಮೇಂಟೆನೆನ್ಸ್ ಗ್ರಾಂಟ್ ಅಲ್ಲಿ ತರಬೇಕು. ಅದಕ್ಕೇನು ಸಹಕಾರ ಬೇಕು ನಮ್ಮ ಹತ್ರ Yes, ನಾವು sir. ಮಾಡ್ತೇವೆ. Yes, sir. ಅದು ದೊಡ್ಡ ದೊಡ್ಡ ಹೊಂಡ ಅವ್ನು ಹಾಗೆ ಬಿಟ್ಟು ನಾಳೆ ಗಾಡಿ ಹೋಗಿ ಆಕ್ಸಿಡೆಂಟ್ ಆಗುದು, ಅವ್ನ ಪಾಪ ಬೀಳುದು, ಹೆಚ್ಚು ಕಮ್ಮಿ ಆಗುದು, ಇಲ್ಲ ಸರ್, ಈ ತರ ಮೀರದವರು ಬೈಯುವುದು, ಮನೆಯವರು ಬೈದು ಯಾರಿಗೆ ನಿಮ್ಗೆ ಬೈತಾರ? ಇಲ್ಲ ಸರ್, ಈ ಸಲ ಎಲ್ಲದೂ ಅಟೆಂಡ್ ಮಾಡಿದೀವಿ ಸರ್. ಅದು ತಾವ್ ಹೇಳ್ದಂಗೆ ಈಗ ಅರ್ಜೆಂಟ್ ಇದ್ರೆ ಯಾರಿಗಾರು ಹೇಳ್ಬಿಟ್ಟು ಮಾಡ್ತಾ ಇದೀವಿ ಸರ್. ಅದಾದ್ಮೇಲೆ ಅವ್ರಿಗೆ ಇದು ಮಾಡ್ತಾ ಇದ್ವಿ ಸರ್. ಆಯ್ತು, ಈಗ ನಿಮ್ಗೆ ಗೊತ್ತಿದೆ ನಮ್ಗೆ ಸಾಧಾರಣವಾಗಿ ಒಂದು ನಮ್ಗೆ ಇಲ್ಲಿದು ಕಡಲ್ ಕೊರತೆ ಮತ್ತು ಮಳೆ ಇನ್ನೊಂದು ಘಟ್ಟದ ನಮ್ಗೆಲ್ಲ ಘಟ್ಟದ ಚಿಕ್ಕಮಗಳೂರು ಸಕಲೇಶ್ವರ ಮಲೆ ಅದು ಇಲ್ಲಿ ಸಮಸ್ಯೆ. ನಮ್ಗೆ ನೀರೆಲ್ಲ ಬಂದು ಸಮುದ್ರಕ್ಕೆ ಹೋಗಿ ಹಿಂದೆ ಹೊಡಿತದೆ. ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಮನೆಗಳಿಗೆ, ಕೃಷಿಗಳಿಗೆ ಮತ್ತು ಬಾವಿಗಳಿಗೆ ನೀರು ತುಂಬುತ್ತದೆ. ಇದರಿಂದಾಗಿ ಸಮಸ್ಯೆ. ಆವಾಗ ವಿಚಾರದಿಂದ 90% ಕೆಲಸ ಲೋಕಲ್ ಸರ್ವೆ ಮಾಡೋದು. ಅಲ್ಲಿ ಮನೆಯಿಂದ ಕರ್ಕೊಂಬೋದು, ದರ ಸೇರಿಸುವುದು ಎಲ್ಲ ಯಂಗ್ಸ್ಟರ್. ನೀವು ಅಲ್ಲಿ ಪ್ರೆಸೆನ್ಸ್ ಇರ್ಬೇಕು ಇಮಿಡಿಯೇಟ್ ಆಗಿ. ನೀವು ಇಮಿಡಿಯೇಟ್ ಆಗಿ ಪ್ರೆಸೆನ್ಸ್ ಇದ್ರೆ ಆಟೋಮೆಟಿಕ್ ಜನ ಅಲ್ಲಿ ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ಅದಕ್ಕೆ ಅಂತ RDP ಜೊತೆ ಸೇರಿಕೊಂಡು, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೇರಿಕೊಂಡು ಮತ್ತು ಲೋಕಲ್ ಬಾಡಿ ಏನ್ ನದಿ ದರದಲ್ಲಿ ಬರ್ತದೆ, ನಿಮ್ಗೆ ಗೊತ್ತಿದೆ ಎಲ್ಲಿ ಅಲ್ಲಿ ಇವತ್ತು ನೀರು ಇದಾಗ್ತದೆ. ಈಗಾಗಲೇ ಅಲ್ಲಿ ಹೋಗಿ ಮಾತಾಡಿಕೊಂಡು ಒಂದು ಬೋಟ್ ಇದನ್ನೆಲ್ಲ ತಯಾರು ಮಾಡಿ ಇಟ್ಕೊಳ್ಳೋ ವಿಚಾರ ಇವತ್ತು ಆಗ್ಬೇಕು. ಮತ್ತೆ ನಮ್ಗೆ ಯಾರು ಬೋಟ್ ಕೊಡ್ತಾರೆ ಅವ್ರನ್ನು ಕೂಡ ನಾವು ದೂರ ಗುರುತಿಸ್ಕೊಳ್ಬೇಕು. ಯಾಕಂತ ಹೇಳಿ ಮುಂಚೆ ಎಲ್ಲರೂ ಕೂಡ ಕೊಡ್ತಾ ಇದ್ರು, ಈಗ ಅಷ್ಟು ಸುಲಭದ ಯಾರು ಕೊಡುದಿಲ್ಲ. ಯಾಕೆ? ಬೋಟ್ ತಗೊಂಡು ಮುಂಚೆ ಅವನು ಭಯಂಕರ ದೊಡ್ಡ ಜನ ಮಾಡಿಡುದು. ಬೋಟ್ ತಕೊಂಡು ಬಂದು ಅವ್ನಿಗೆ ಡ್ಯಾಮೇಜ್ ಆದ ನಂತರ ಅವನ ಮುಖ ನೋಡ್ಲಿಕ್ಕಿಲ್ಲ, ಅವನಿಗೆ ಮುಖ ಬೋಟು ಇಲ್ಲ, ಇವರು ಮಾತಾಡುದು ಇಲ್ಲ ಅವ್ರ ಜೊತೆಯಲ್ಲಿ. ಡೇಂಜರ್ ಪೊಸಿಷನ್ ಇರುವಂತ ಎಷ್ಟು ಕ್ಲಾಸ್ ರೂಮ್ ಯಾವ ಶಾಲೆಯಲ್ಲಿ ಟೋಟಲ್ ಐಡೆಂಟಿಫೈ ಮಾಡಿದ್ರಿ, ಎಷ್ಟು ಶಾಲೆ ಕಾಂಪೌಂಡ್ ವಾಲ್ಗಳ ಬಗ್ಗೆ ತಾವು ಜಾಗ ಎಂದು ಆದೇಶ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಸರ್, ಕಾಂಪೌಂಡ್ ವಾಲ್ಗಳು ಎಲ್ಲ ಕಡೆ ಕಾಂಪೌಂಡ್ ವಾಲ್ಗಳು ನಮ್ಮಲ್ಲಿ ಇಲ್ಲ ಸರ್. ಎಲ್ಲ ಸರಿ ಇದೆಯಾ? ಎಲ್ಲ ಸರಿ ಇದೆ ಸರ್. ಕೆಲವು ಕಾಂಪೌಂಡ್ ವಾಲ್ಗಳು ಇಲ್ಲದೆ ಇರುವ ಕಡೆ NREGನಲ್ಲೆಲ್ಲ ಹೋದ್ ಸರಿ ಕಟ್ಟಿಸಿದ್ದಾರೆ. ಅದನ್ನ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ತಿದ್ರೆ ಕೊಡ್ತಿದೀವಿ ಸರ್. ಅದನ್ನ ಕಾಂಪೌಂಡ್ ವಾಲ್ ಎಲ್ಲೂ ಸಮಸ್ಯೆ ಇಲ್ಲ ಸರ್. ಸಮಸ್ಯೆ ಅಷ್ಟೇ ಹೇಳಿ. ಅಷ್ಟೇ. ಒಂದು ವೀಕ್ ಸಚಿವರೇ, ಪತ್ರಿಕೆಯವರು ದಿವಸ ಒಂದೊಂದೊಂದೊಂದು ಆರ್ಟಿಕಲ್ ನ ಮಾಡ್ತಾ ಇದ್ದಾರೆ. ನೋಡ್ತೀನಿ ಸರ್ ಅದನ್ನ. ಹೆಚ್ಚು ಮಕ್ಕಳಿರುವ ಬೇಂದ್ರೆ ಕಸುಬದಲ್ಲಿ ಅತ್ಯಂತ ಹೆಚ್ಚು ಮಕ್ಕಳಿದ್ದಾರೆ. ಆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಕಾಂಪೌಂಡ್ ವಾಲ್ ಕಟ್ಟಲಿಲ್ಲ ಅಂತ ಹೇಳಿ ಬಂದಿದೆ. ಅದಕ್ಕೆ ಅದು ಉದಯವಾಣಿ ಪತ್ರಿಕೆ ನೋಡಿದಾಗ ಈಗ ಎರಡಿದೆ. ಒಂದು ಕಟ್ಟಡ ಬೇರೆ, ಇರುವಂತದ್ದೇ ಹಳೆ ಕಟ್ಟಡದಲ್ಲಿ ಕ್ಲಾಸ್ ರೂಮ್ ಕ್ಲಾಸ್ ನಡೆಸ್ತಾ ಇದೆ ಅಂತ ಡೇಂಜರ್ ಇದ್ದದನ್ನು ಅಲ್ಲಿ ಕ್ಲಾಸ್ ನಡೆಸಬಾರ್ದು ಅಂತ ನೀವು ಹೇಳ್ಬೇಕು. ಎರಡನೇದು, ಯಾವುದೊಂದು ಕಾಂಪೌಂಡ್ ವೀಕೆಂಡ್ ಇದ್ರೆ ಅಲ್ಲಿ ಮಕ್ಕಳು ಹೋಗಬಾರ್ದ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಅಲ್ಲಿ ಮುಖ್ಯ ಶಿಕ್ಷಕ ವೃಂದದವರಿಗೆ ಇದೆ. ಈ 3 ತಿಂಗಳು ಇದರಿಂದ ಯಾವುದೇ ಅನಾಹುತ ಆಗೋ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ದು. ನೀವಂದ್ರೆ ನಿಮ್ಮ ಇಲಾಖೆದು, ನೀವು ತಲೆಮಾರದ BO ಇಂದ ಹಿಡಿದು ಮುಖ್ಯ ಶಿಕ್ಷಕರಿಗೆ ಮೆಸೇಜ್ ಕೊಟ್ಟು ಈ ಯಾವುದೇ ಒಂದು ಶಿಥಿಲವಾದ ಕಟ್ಟಡದಲ್ಲಿ ಕ್ಲಾಸ್ ಮಾಡಬಾರ್ದು ಮತ್ತು ಯಾವುದೇ ಶಿಥಿಲವಾದ ಕಾಂಪೌಂಡ್ ಪಕ್ಕದಲ್ಲಿ ಮಕ್ಕಳನ್ನು ಆಟ ಆಡ್ಲಿಕ್ಕೆ ಬಿಡಬಾರ್ದು. ಇದನ್ನು ನೋಡಿಕೊಳ್ಳುವಂತ ಮೊದಲ ಆದ್ಯತೆ ತಾವು ಇವತ್ತು ಕೊಡ್ಬೇಕಾಗ್ತದೆ. ಆಯ್ತು, ಅಂತದ್ದೇನಾದ್ರು ಇದ್ರೆ ನೀವು ಜಿಲ್ಲಾಧಿಕಾರಿ ಗಮನಕ್ಕೆ ಕೂಡ ಇವತ್ತು ಅದನ್ನು ತರಬೇಕು. ಆಗುವಂತ ಅನಾಹುತ ನಾವು ದೂರದಿಂದ ಪುಸ್ತಕಗಳು ಬಂದಿದ್ದಾವೆ ಸರ್. ಟೆಕ್ಸ್ಟ್ ಬುಕ್ಗಳೆಲ್ಲ ಬಂದಿದ ಯೂನಿಫಾರ್ಮ್ಸ್ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ಎರಡು ಬಂದಿದೆ ಸರ್. ಶೂ ಸಾಕ್ಸ್ ಇನ್ನೂ ಸಪ್ಲೈ ಆಗ್ತಾ ಇದೆ ಸರ್. ಅದಕ್ಕೆ ಅಳತೆ ಕೇಳ್ತಾ ಇದ್ದಾರೆ ಸರ್. ಈಗ ಯಾರಿಗೆ ಕೊಟ್ಟಿದೆ ಸರ್? ಏನದು ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಸ್ಟೇಟ್ ಅಲ್ಲಿ? ಇಲ್ಲ, ಸ್ಟೇಟ್ ಟೆಂಡರ್ ಸರ್. ಶೂ ಸಾಕ್ಸ್ ಮತ್ತೆ ಸ್ಯಾಂಡಲ್ಸ್ ಸರ್, ಸ್ಟೇಟ್ ಟೆಂಡರ್ ಸರ್ ಅದು. ಅದಕ್ಕೆ ಅಳತೆಯನ್ನ ಯಾರಿಗೆ ಕೊಡ್ಬೇಕು ನೀವು ಅಳತೆಯನ್ನು? ಟೆಂಡರ್ ಇವರಿಗೆ ನಾವೊಂದು ಫಾರ್ಮೆಟ್ ನಂಬರ್ 6 ಅಂತ ಇದೆ ಸರ್. ಫಾರ್ಮೆಟ್ ನಂಬರ್ 6 ಅಲ್ಲಿ ನಮ್ಮ ಟೀಚರ್ಸ್ ಕಳಿಸ್ಬೇಕು. ಕಳೆದ 2 ದಿನಗಳಿಂದ ಇಲಾಖೆ ಕಳಿಸ್ಬೇಕು. ಇಲಾಖೆ ಕಳಿಸ್ತದೆ ಸರ್ ನಾವು ಇಲಾಖೆಗೆ. 26 ಫಾರೆಸ್ಟ್ ಗೆ ಸಂಬಂಧಪಟ್ಟ ಹಾಗೆ, ಇನ್ನು ಮೆಸ್ಕಾಂ ಸಂಬಂಧಪಟ್ಟ ಹಾಗೆ ಸರ್ 1912 ಸರ್. 1912 ಎಸ್ ಸರ್. ಇನ್ನು ಪೊಲೀಸ್ ಸಂಬಂಧಪಟ್ಟ ಹಾಗೆ 112. ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ 1077. ಜನಸಾಮಾನ್ಯರು ಯಾವುದೇ ವಿಚಾರ ಸಂಬಂಧಪಟ್ಟಾಗೆ ಈ ಯಾವುದೇ ಕಾಲಿಗೆ ಫೋನ್ ಮಾಡಿದ್ರು ಕೂಡ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಒಬ್ಬರಿಗೆ ಮೆಸೇಜ್ ಕೊಟ್ಟು ಒಬ್ಬರಿಗೆ ಕೋಆರ್ಡಿನೇಟ್ ಮಾಡ್ತಾರೆ. ಆ ಕೆಲಸವನ್ನು ನಾವಿವತ್ತು
ಮಾಡಬೇಕಾಗ್ತದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.